ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಉಳಿದಿರೋ ಇಡ್ಲಿಯಿಂದ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಕೂಡ ತೋರಿಸ್ತಿದ್ದೀನಿ. ಮತ್ತು ನಾನು ಕಾಳು, ಹಲಸಂದೆ ಕಾಳು, ಕಡಲೆಕಾಳು, ಇದು ಅವರೆಕಾಳು ಹಾಕ್ಬಿಟ್ಟು ನಾನು ಹುಳಿ ಸಾರು ಮಾಡಿದ್ದೆ. ಮತ್ತು ಅದರಲ್ಲೇ ಸ್ವಲ್ಪ ಕಾಳು ತೆಗೆದು ಉಸ್ಲಿ ಮಾಡಿದ್ದೆ, ಅದನ್ನು ಕೂಡ ತೋರಿಸ್ತಿದ್ದೀನಿ. ಕಡಲೆಕಾಳು ಸಾರು ಮಾಡೋದು ಪೂರ್ತಿ ನಾನು ಕೊನೆಯಲ್ಲಿ ವೀಡಿಯೋ ಮಾಡಿಲ್ಲ, ಹಾಗಾಗಿ ನಾನು ಫೋಟೋ ತೆಗ್ದಿಲ್ಲ, ಹಾಗಾಗಿ ತೋರಿಸ್ತೀನಿ ನೋಡಿ. ಇವಾಗ ಇಡ್ಲಿ ಮಾಡೋದಕ್ಕೆ ನಾನೊಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನೊಂದು ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, ಒಂದು 1 ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ ಹಾಕ್ಕೊಂಡ್ಮೇಲೆ ಈರುಳ್ಳಿನ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ನಾನು ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಾಕ್ಕೊಂಡಿದ್ದೀನಿ. ಹೆಚ್ಚಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಚಿತ್ರಾನ್ನ ಗೊಜ್ಜು ಯಾವ ಥರ ಮಾಡ್ತೀವೋ ಅದೇ ಥರ ಹಾಕ್ಕೋಬೇಕಾಗುತ್ತೆ. ನಾನು ಇಡ್ಲಿ ತುಂಬ ಮಿಕ್ಕೋಗ್ಬಿಟ್ಟಿತ್ತು, ಒಂದು 10 ಇಡ್ಲಿವರೆಗೂ ಮಿಕ್ಕೋಗಿತ್ತು. ಮತ್ತು ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ನಾನು ಅದನ್ನೇ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇಡ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇಡ್ಲಿ ಉಪ್ಪಿಟ್ಟು ಮಾಡೋದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾವು ವೇಸ್ಟ್ ಮಾಡ್ದೇ ಉಪ್ಪಿಟ್ಟು ಥರ ಮಾಡ್ಕೊಂಡು ತಿಂದರೆ, ಇಡ್ಲಿ ಥರನೇ ಅಲ್ಲದೆ ಉಪ್ಪಿಟ್ಟು ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇದಕ್ಕೂ ಮತ್ತು ನಾವು ಫ್ರೈಡ್ ರೈಸ್ ಥರ ನಾವೆಲ್ಲನೂ ಹಾಕ್ಬಿಟ್ಟು ನಾವು ಇಡ್ಲಿ ಹಾಕ್ಬಿಟ್ಟು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಹಾಕ್ಕೊಂಡು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ನಾವು ಚೆನ್ನಾಗಿರುತ್ತೆ. ಇದು ಉಪ್ಪಿಟ್ಟಾಗಿದೆ, ಇಡ್ಲಿ ಉಪ್ಪಿಟ್ಟಾಗಿದೆ ನೋಡಿ. 5 ನಿಮಿಷಕ್ಕೆಲ್ಲ ನಮಗೆ ಉಪ್ಪಿಟ್ಟು ರೆಡಿ ಆಗಿಬಿಡ್ತು. ಬೆಳಗಿನ ತಿಂಡಿ ಕೂಡ ಒಂಥರ ತಿಂಡಿ ಕೂಡ ರೆಡಿ ಆಗಿಬಿಡ್ತು. ಇವಾಗ ನೋಡಿ ಉಪ್ಪಿಟ್ಟಾಗಿದೆ. ಇದು ಮಧ್ಯಾಹ್ನ ಅಡುಗೆಗೆ ನಾವು ಮಾಡೋದು ನೋಡ್ಕೊಳ್ಳೋಣ. ಮಧ್ಯಾಹ್ನ ಅಡುಗೆ ಮಾಡೋ ಅಷ್ಟೊತ್ತಿಗೆ ನಾನು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ, ಸ್ಟವ್ ಎಲ್ಲ ಒರೆಸ್ಕೊಂಡ್ಬಿಡ್ತಾಯಿದ್ದೀನಿ. ಸ್ಟವ್ ಎಲ್ಲ ಒರೆಸ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಕೂಡ ಒರೆಸ್ಕೊಂಡ್ಬಿಡ್ತೀನಿ. ತಿಂಡಿ ಎಲ್ಲ ಆದಮೇಲೆ ಮತ್ತೆ ಗಲೀಜಾಗಿರುತ್ತಲ್ವ, ಕಾಫಿ ಟೀ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಗಲೀಜಾಗಿರುತ್ತೆ, ಹಾಗಾಗಿ ಎಲ್ಲ ಒರೆಸ್ಕೊಂಡ್ಬಿಡ್ತಾಯಿದ್ದೀನಿ. ಒರೆಸ್ಕೊಂಡ್ಬಿಟ್ಟು ಸ್ಟವ್ ಎಲ್ಲ ಜೋಡಿಸ್ಕೊಂಡ್ಬಿಟ್ಟು ಮತ್ತೆ ಅಡುಗೆ ಆದಮೇಲೆ ಮತ್ತೆ ಜೋಡಿಸ್ಕೋಬೇಕಾಗುತ್ತೆ ನೋಡಿ. ಬೆಳಗ್ಗೆ ಎಲ್ಲ ತೊಳೆದಿತ್ತು, ಅದನ್ನೆಲ್ಲ ಎತ್ತಿ ಜೋಡಿಸ್ಕೊಳ್ತಾ ಇದ್ದೀನಿ. ಮತ್ತು ಸಾರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ. ಕಾಳು ನೆಂದಿದೆ ಮತ್ತು ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಚಿ ರೆಡಿ ಇಟ್ಕೊಂಡಿದ್ದೀನಿ. ಇವಾಗ ಮಸಾಲೆ ರುಬ್ಕೊಂಡ್ಬಿಡ್ಬೇಕಾಗುತ್ತೆ. ಕಾಳನ್ನು ಕೂಡ ನಾನು ಬೇಯಕ್ಕಿಟ್ಟಿದ್ದೀನಿ, ಬೇಯ್ತಾಯಿದೆ. ಕಾಯಲ್ಲಿ ಬಿಸಿಲು ಬರಲಿ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ನೋಡಿ. ಇದಕ್ಕೆ ನಾನೊಂದು ಈರುಳ್ಳಿನೂ ಟೊಮೆಟೊ, ಹುಳಿ ಸಾರಿಗೆ ನಾವು ಜಾಸ್ತಿ ಏನು ಮಸಾಲೆ ಹಾಕೋ ಅವಶ್ಯಕತೆ ಇಲ್ಲ. ಒಂದು ಟೊಮೆಟೊ, ಒಂದು ಈರುಳ್ಳಿ, ದೊಡ್ಡದೊಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ತೀನಿ. ಸಾಂಬಾರು ಪುಡಿನ ಹಾಕ್ಕೊಂಡು ನಾನು ಕುಕ್ಕರ್ ವಿಷಲ್ ಇನ್ನೂ ಹೋಗಿಲ್ಲ, ಹಾಗಾಗಿ ಸ್ವಲ್ಪ ತಣ್ಣಗಾಗಲಿ ಅಂತ ನೋಡ್ತಿದ್ದೀನಿ. ಸಾಂಬಾರು ಪುಡಿ ಸ್ವಲ್ಪ ಬಾಟ್ಲಲ್ಲಿ ಹಾಕಿದ್ದು ಖಾಲಿಯಾಗಿದೆ. ಅದರ ಜೊತೆಗೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಕೂಡ ಹಾಕ್ಕೊಳ್ತೀನಿ. ಕಾಳು ಬೆಂದಿದೆ, ಕುಕ್ಕರ್ ಕೂಡ ತಣ್ಣಗಾಗಿದೆ. ಕಾಳು ಬೆಂದಿದೆ. ಇವಾಗ ಕಾಳು ಬೆಂದಾಗಿದೆ ನೋಡಿ. ಕಾಳು ಬೆಂದಿದೆ ಅಲ್ವಾ, ಅದಕ್ಕೆ ನಾನೊಂದು 2 ಸ್ಪೂನಷ್ಟು ಒಂದು ಸೌಟಿನಷ್ಟು ಕಾಳು ಕೂಡ ಹಾಕ್ಕೊಳ್ತೀನಿ. ಒಂದು ಸೌಟಿನಷ್ಟು ಕಾಳು ಹಾಕ್ಕೊಂಡಾಗ ನಮಗೆ ರುಚಿನೂ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ, ಒಂದು 1/4 ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ 2 ಸೌಟು ಅಷ್ಟು ಕಾಳು ಜಾಸ್ತಿ ಇತ್ತಲ್ವ, ತುಂಬ ಮಿಕ್ಕೋಗ್ಬಾರ್ದು ಸಾರು ಅಂತೇಳಿ ನಾನು ಒಂದು 2 ಸೌಟಿನಷ್ಟು ತೊಗೊಂಡು ಇದಕ್ಕೆ ನಂಚ್ಕೊಳ್ಳೋಕ್ಕಾಗುತ್ತೆ ಅಂತೇಳಿ ನಾನು ಇದನ್ನು ಕಡಲೆ ಉಸ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ನಾನು ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. ಇವಾಗೆಲ್ಲ ಇದಾಗಿದೆ. ಇದಕ್ಕೆ ನಾನು ಇವಾಗ ತೆಂಗಿನಕಾಯಿ ಮಸಾಲೆ ರುಬ್ಬಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸೇರಿಸ್ಕೊಂಡಿದ್ದಾದಮೇಲೆ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಈ ಸಾರಿಗೆ ಬೇಕಾಗಿರೋ ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕ್ಕೋಬೋದು. ತೆಂಗಿನಕಾಯಿ ನಾನು ಹಾಕಿಲ್ಲ, ಸಾರು ಸ್ವಲ್ಪ ತೆಳ್ಳಗೆ ಇರಲಿ ಅಂದ್ಬಿಟ್ಟು ತೆಂಗಿನಕಾಯಿ ಹಾಕಿಲ್ಲ. ಈ ಸಾರಿಗೆ ನಮಗೆ ಮುದ್ದೆಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ದೋಸೆ ಕೂಡ ಚೆನ್ನಾಗಿರುತ್ತೆ. ಇಡ್ಲಿಗೇನಷ್ಟು ಇದು ಇರಲ್ಲ, ದೋಸೆಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇಷ್ಟು ಸಾರಾದರೆ ಚೆನ್ನಾಗಿರುತ್ತೆ. ನನಗೆ ಸ್ವಲ್ಪ ತೆಳ್ಳಗೆ ಮಾಡ್ತಿದ್ದೀನಿ, ಅನ್ನಕ್ಕೋಸ್ಕರ ಸ್ವಲ್ಪ ತೆಳ್ಳಗೆ ಸಾರು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ನಾವು ರುಚಿಗೆ ತಕ್ಕಷ್ಟು ಕಾಳಿಗೆ ಉಪ್ಪು ಹಾಕಿರ್ತೀವಿ, ನೋಡಿಕೊಂಡು ಉಪ್ಪು ಹಾಕ್ಕೋಬೇಕಾಗುತ್ತೆ. ಉಪ್ಪು ಹಾಕ್ಕೊಂಡು ಮತ್ತು ಸರಿ ಮಾಡ್ಕೊಳ್ತಿದ್ದೀನಿ. ಉಪ್ಪು ಹಾಕ್ಕೊಂಡು ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ನೋಡಿ. ನಮ್ಮ ವೀಡಿಯೋನ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಆಲೂಗಡ್ಡೆ ಬದನೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಬದನೆಕಾಯಿ ಯಾವುದೇ ತರಕಾರಿಗೂ, ಯಾವುದೇ ಸಾರಿಗೂ ಆಲೂಗಡ್ಡೆ ಬದನೆಕಾಯಿ ಎಲ್ಲದಕ್ಕೂ ಹೊಂದುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಆಲೂಗಡ್ಡೆ ಬದನೆಕಾಯಿ ಹಾಕಿದಾಗ ಕಾಳುಳಿ ಮಸಾಲೆ ಸಾರುಗಳಿಗೆ ಮತ್ತು ತರಕಾರಿ ಕಾಳು ಮಸಾಲೆ ಸಾರುಗಳಿಗೆ ಆಲೂಗಡ್ಡೆ ಬದನೆಕಾಯಿ 2 ಇದ್ದರೆ ಸಾಕು, ಬೇರೆ ಇನ್ನೇನು ಬೇಡ, ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ. ನನಗೆ ಕಾಳನ್ನು ಒಂದೇ ಒಂದು ವಿಷಲ್
ಬರ್ಸ್ಕೊಂಡಿದ್ದೆ. ಇವಾಗ ತರಕಾರಿ ಹಾಕ್ಬಿಟ್ಟು 1 ವಿಷಲ್ ಬರ್ಸ್ಕೊಳ್ತೀನಿ, ಯಾಕಂದರೆ ನುಣ್ಣಗಾಗ್ಬಿಡುತ್ತೆ. ತರಕಾರಿ ಕೂಡ 1 ವಿಷಲ್ ಬರ್ಸ್ಕೊಂಡ್ರೆ ಸಾಕು, 3-4 ವಿಷಲ್ ಬರ್ಸೋ ಅವಶ್ಯಕತೆ ಇಲ್ಲ. ಕಾಳು ಸ್ವಲ್ಪ ಬಾಯಿಗೆ ಸಿಗೋ ಥರ ಇರುತ್ತೆ. ನೋಡಿ, ನಮ್ಮ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾವು ಹಾಕೋ ಪ್ರತಿ ವೀಡಿಯೋನೂ ನಿಮಗೆ ಬಂದು ಸೇರುತ್ತೆ. ನೋಡಿ, ಇವಾಗ ಕಾಳು ಉಸ್ಲಿ ಮಾಡ್ಕೊಳ್ತಿದ್ದೀನಿ. ಸಾರನ್ನು ಆ ಕಡೆ ಇಟ್ಬಿಟ್ಟು ಇವಾಗ ಒಂದು ಬಾಣಲಿ ತೊಗೊಂಡು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಇದನ್ನು ನಾನು ಮೀಶೋದಲ್ಲೂ ಫ್ಲಿಪ್ಕಾರ್ಟಲ್ಲೂ ತೊಗೊಂಡೆ, ಜ್ಞಾಪಕ ಇಲ್ಲ ಇದು ಎಣ್ಣೆದು. ತುಂಬ ಯೂಸ್ ಆಗುತ್ತೆ ಮತ್ತು ನಮಗೆ ಎಣ್ಣೆ ವೇಸ್ಟ್ ಆಗೋದಿಲ್ಲ. ಸೊ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡು 1 ಸ್ಪೂನಷ್ಟು ನಾನು ಕಡಲೆಬೇಳೆನ ಕೂಡ ಹಾಕ್ಕೊಳ್ತಿದ್ದೀನಿ. ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ ಸಿಡಿದಾದ್ಮೇಲೆ ನಾವು ಇವಾಗ ಅದಕ್ಕೆ ಒಂದು 6 ಬೆಳ್ಳುಳ್ಳಿ ಎಸಳು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಎಸಳು ನೋಡಿ ಜಜ್ಕೊಳ್ತಾ ಇದ್ದೀನಿ, ಕಲ್ಲಲ್ಲಿ ಜಜ್ಕೊಂಡು ಹಾಕ್ಕೊಳ್ಳೋಣ. ಜಜ್ಜಿ ಹಾಕ್ಕೊಂಡು ನಾವು ಇವಾಗ ಅದಕ್ಕೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು, ಅಥವಾ ಒಂದು ಚಿಕ್ಕದು ಈರುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದು ಹಾಗಾಗಿ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ಬೆಳ್ಳುಳ್ಳಿ ಕೂಡ ಒಂದು 6 ಎಸಳು ಬೆಳ್ಳುಳ್ಳಿನ ಚಚ್ಚಿ ಹಾಕ್ಕೊಂಡಿದ್ದೀನಿ. ಒಂದು 4 ಹಸಿ ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಬೋದು, ಒಣಗಿದ ಮೆಣಸಿನ್ಕಾಯಿ ಹಾಕೋದು ತುಂಬ ಟೇಸ್ಟ್ ಇರುತ್ತೆ. ಹಾಕ್ಕೊಂಬಿಟ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು, 1-2 ರೆಂಬೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು, ಈರುಳ್ಳಿ ಸೀದೋಗಬಾರ್ದು, ಚೆನ್ನಾಗಿರೋದಿಲ್ಲ. ಸ್ವಲ್ಪ ಅರ್ಧಂಬರ್ಧ ಬೆಂದ್ರೇ ಈರುಳ್ಳಿ ಚೆನ್ನಾಗಿರೋದು ಉಸ್ಲಿಗೆಲ್ಲ. ನೋಡಿ, ಇವಾಗ ಕಾಳನ್ನು ಇಷ್ಟು ಹಾಕ್ಕೊಂಡಿದ್ದೀನಿ. 1 ಬಟ್ಲಷ್ಟು ಕಾಳನ್ನು ಹಾಕ್ಕೊಂಡಿದ್ದೆ. ಹಾಕ್ಕೊಂಡು ಇವಾಗ ಸ್ವಲ್ಪ ಚೆನ್ನಾಗಿ ನಾವು ನೀರಿನ ಅಂಶ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ನಾನು ತೆಂಗಿನಕಾಯಿ ತುರಿನ ಕೂಡ ಹಾಕ್ಕೊಂಡಿದ್ದೀನಿ. 1/4 ಕಪ್ಪಿನಷ್ಟು ಹಾಕ್ಕೊಂಡಿದ್ದೀನಿ, ಸಾರಿ ಅರ್ಧ ಕಪ್ಪಲ್ಲ, 1/4 ಕಪ್ಪಿನಷ್ಟು ತೆಂಗಿನಕಾಯಿ ತುರಿನ ಕೂಡ ಹಾಕ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇಷ್ಟೇ ಮಾಡಿದ್ದೀನಿ. ಇದಕ್ಕೆ ಮೇಲೆ ಮುದ್ದೆ ಮಾಡೋದನ್ನು ಅರ್ಧ ತೋರಿಸಿದ್ದೀನಿ. ಫೋನ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಹಾಗಾಗಿ ಸ್ವಲ್ಪ ಸ್ಟ್ರಕ್ ಆಗಿಬಿಡುತ್ತೆ. ವಿಡಿಯೋ ಕಟ್ ಆಗಿಬಿಟ್ಟಿದೆ, ಸ್ಟೋರೇಜ್ ಫುಲ್ ಆಗಿಬಿಟ್ಟು ಅಲ್ಲಲ್ಲಿ ಸ್ಟ್ರಕ್ ಆಗಿಬಿಟ್ಟಿದೆ. ಹಂಗಾಗಿ ಸ್ವಲ್ಪ ವೀಡಿಯೋಗಳು ಹೋಗ್ಬಿಟ್ಟಿದೆ. ಏನಂದರೆ ಸಾರು ಒಗ್ಗರಣೆ ಮಾಡೋದೆಲ್ಲ ಬಂದಿದೆ, ಮತ್ತು ಫೋಟೋ ಹಿಡಿಯೋದು ಹೋಗ್ಬಿಟ್ಟಿದೆ. ಮೊಟ್ಟೆ ಸಾರಿಗೆ ಕೂಡ ಮೊಟ್ಟೆ ಸಾರು ಮಾಡಿದ್ದೀನಿ, ಅದರಲ್ಲಿ ಕೂಡ ಮಸಾಲೆ ಫ್ರೈ ಮಾಡೋದು ಹೋಗ್ಬಿಟ್ಟಿದೆ, ಮಸಾಲೆ ಎಲ್ಲ ಹಾಕೋದು ಬಂದಿದೆ. ನೋಡಿ, ಇವಾಗ ಸಾರಿಗೆ ಒಗ್ಗರಣೆಗೆ ನಾನು ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಹಿಂಗು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ. ಒಗ್ಗರಣೆ ಹಾಕ್ಕೊಂಡು ಕುಕ್ಕರು ವಿಷಲ್ ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ಬೆರೆಸ್ಕೊಂಡು ಒಂದು ಕುದಿ ಬರೆಸ್ಕೊಂಡ್ರೆ ಸರಿಯಾಗಿಬಿಡುತ್ತೆ. ಸೊಪ್ಪು ಸಾರು ಕೂಡ ಇದೆ, ಬೇಳೆ ಸಾರು ಕೂಡ ಇದೆ, ಅದನ್ನು ಕೂಡ ನಾನು ಪಕ್ಕದಲ್ಲೇ ಇಟ್ಟಿದ್ದೀನಿ. ನೋಡಿ, ಬಿಸಿ ಮಾಡಿ ಇಟ್ಟಿದ್ದೀನಿ, ಬೇಕಾಗಿರೋರು ತಿನ್ನಲಿ ಅಂತ ಹೇಳ್ಬಿಟ್ಟು. ನೋಡಿ, ಇವಾಗ ಕುಕ್ಕರ್ ಆಫ್ ಮಾಡಿಬಿಟ್ಟಿದ್ದೀನಿ. ಆಫ್ ಮಾಡಿಕೊಂಡು ಕುಕ್ಕರ್ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇದನ್ನು ಅದಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ. ಕುಕ್ಕರು ತಣ್ಣಗಾಗಿದೆ ನೋಡಿ, ಇವಾಗ ಕುಕ್ಕರ್ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಇವಾಗ ಮಸಾಲೆನ ಒಗ್ಗರಣೆನ ಇದಕ್ಕೆ ಸೇರಿಸ್ಕೊಂಬಿಡೋಣ. ಒಗ್ಗರಣೆನ ಇದಕ್ಕೆ ಸೇರಿಸ್ಕೊಂಡು ತಿರುಗಿಸ್ಕೊಂಡು ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಒಂದು ಕುದಿ ಬರೆಸ್ಕೊಳ್ತೀನಿ. ಬೇರೆ ಪಾತ್ರೆಗೆ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ. ನೋಡಿ, ಪಕ್ಕಕ್ಕೆ ಹಾಕ್ಕೊಂಡು ಈ ಥರ ನಮಗೆ ಬೇರೆ ಪಾತ್ರೆಯಲ್ಲಿ ಮಾಡ್ಕೊಂಬಿಟ್ರೆ ನೋಡಿ, ಇದೇ ಕುಕ್ಕರಲ್ಲಿ ಅನ್ನ ಮಾಡಿದ್ದೀನಿ. ಇದೇ ಕುಕ್ಕರ್ನ ತೊಳೆದು ಇವಾಗ ಇದೇ ಕುಕ್ಕರಲ್ಲಿ ಸಾರು ಮಾಡ್ಕೊಂಡಿದ್ದೀನಲ್ಲ, ಇದೇ ಕುಕ್ಕರ್ನ ತೊಳ್ಕೊಂಡು ಇವಾಗ ಅನ್ನ ಮಾಡ್ಕೊಳ್ತೀನಿ. ಕುಕ್ಕರ್ ತೊಳೆಯೋಷ್ಟೊತ್ತಿಗೆ ಸಾರು ಕುದ್ದು ಬಿಡುತ್ತೆ. ಸಾರು ಕುದ್ದಾಯಿತು ನೋಡಿ, ಇವಾಗ ಸಾರು ಕುದ್ದಾಗಿದೆ. ಇವಾಗ ನಾನು ಸಾರನ್ನ ಪಕ್ಕಕ್ಕೆ ಇಟ್ಬಿಡೋಣ. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆಲ್ಲ ನೋಡಿ, ಹಂಗಂಗೆ ಕ್ಲೀನ್ ಮಾಡ್ಕೊಂಬಿಟ್ರೆ ಅವಾಗ ಕ್ಲೀನ್ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಅನ್ನಕ್ಕೆ ಇಟ್ಕೊಂಬಿಟ್ಟಿದ್ದೀನಿ. ಅನ್ನಕ್ಕೆ ಇಟ್ಕೊಂಡು ಅನ್ನ ಮಾಡ್ಕೊಂಬಿಡೋಣ. ನೋಡಿ, ಯಾರದೇ ವೀಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ. ನಮಗೆ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ವೀಡಿಯೋ ಲೈಕ್ ಮಾಡಿದ್ರೆ 4 ಜನಕ್ಕೆ ವೀಡಿಯೋ ಶೇರ್ ಆಗುತ್ತೆ. ನಮಗೆ ವೀಡಿಯೋ ಮಾಡಿರೋ ಉತ್ಸಾಹ ಬರುತ್ತೆ, ಇನ್ನೂ ವೀಡಿಯೋ ಮಾಡಬೇಕು ಅನ್ನೋ ಉತ್ಸಾಹ ಬರುತ್ತೆ. ನನಗೆ ಸ್ವಲ್ಪ ದಿನ ಹುಷಾರಿಲ್ದೇ ನನ್ನ ಗರ್ಭಕೋಶದಲ್ಲಿ ಗಡ್ಡೆ ಇತ್ತು, ಅದನ್ನು ಗರ್ಭಕೋಶ ತೆಗಿಬೇಕಾಗಿ ಬಂತು. ಹಾಗಾಗಿ ನಾನು ಹೊಟ್ಟೆ ನೋವಿಂದ ಬಳಲ್ತಾ ಇದ್ದಿದ್ದರಿಂದ ಸ್ವಲ್ಪ ದಿನ ವೀಡಿಯೋ ಮಾಡೋಕ್ಕಾಗಿಲ್ಲ. ದಯವಿಟ್ಟು ವೀಡಿಯೋಗಳಿಗೆ ಸಹಕಾರ ಮಾಡಿ. ಇದ್ರ ಜೊತೆಗೆ ಇಂದ್ರಾಣಿ ವ್ಲಾಗ್ಸ್ ಒಂದಿದೆ, ಇಂದ್ರಾಣಿ ವ್ಲಾಗ್ಸ್ ಒಂದಿದೆ, ಮತ್ತು ಸೂಸನ್ ಇಂದಿರಾ ದೇವರ ವಾಕ್ಯಗಳು ಅಂತಿದೆ. ಈ 4 ಚೆನ್ನಾಗಿ ಸಪೋರ್ಟ್ ಮಾಡಿ ದಯವಿಟ್ಟು. ನನಗೆ ಮೈಗ್ರೇನ್ ಇರೋದ್ರಿಂದ ಒಬ್ಬಳೇ ಯೋಚನೆ ಮಾಡಬಾರ್ದು ಅನ್ನೋದಕ್ಕಾಗಿ ಈ 4 ಚಾನಲ್ನು ಮಾಡ್ತಿದ್ದೀನಿ. 4 ಚಾನಲ್ ಮಾಡಿ ನನ್ನ ಯೋಚನೆನ ಬೇರೆ ಕಡೆ ತಿರುಗಿಸೋದಕ್ಕೋಸ್ಕರ ಮಾಡ್ತಿದ್ದೀನಿ. ದಯವಿಟ್ಟು ನನಗೆ ಸಹಕರಿಸಿ ವೀಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿ. ಮುದ್ದೆ ಕೂಡ ಮಾಡ್ಕೊಂಬಿಡ್ತಾ ಇದ್ದೀನಿ. ಮುದ್ದೆ ತಿರುಗಿಸೋದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ನಮ್ಮ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.